ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಸಾಕಷ್ಟು ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ, 17ನೇ ಕಂತಿನ ಹಣ ಯಾವಾಗ ಬರುತ್ತೆ, ಪಕ್ಕ ಒಂದು ದಿನಾಂಕ ಹೇಳಿ, ಏನಾದರೂ ಅಪ್ಡೇಟ್ ಬಂದಿದೆಯಾ ಅಂತ ಸಾಕಷ್ಟು ಜನ ಕೇಳ್ತಾನೆ ಇದ್ರು. ಈ ವಿಡಿಯೋದಲ್ಲಿ ನಿಮಗೆ ಆ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಅಪ್ಡೇಟ್ ಕೂಡ ಬಂದಿರುವಂಥದ್ದು, ಗೃಹಲಕ್ಷ್ಮಿ 16 ಮತ್ತು 17ನೇ ಕಂತಿನ ಹಣದ ಕುರಿತು ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅನ್ನುವಂಥ ಒಂದು ಮಾಹಿತಿ ಆದ್ರೆ ಸಿಕ್ಕಿರುವಂಥದ್ದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಯಾವ ದಿನಾಂಕಕ್ಕೆ ಬಂದು ಜಮೆ ಆಗಲಿದೆ ಅಂತ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣದ ಕುರಿತು ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬರ್ತಿರುವಂತದ್ದು ಸ್ನೇಹಿತರೆ. ಹೌದು ಸ್ನೇಹಿತರೆ, 16, 17ನೇ ಕಂತಿನ ಹಣಕ್ಕಾಗಿ ನೀವು ಸಾಕಷ್ಟು ದಿನದಿಂದ ವೆಯ್ಟ್ ಮಾಡ್ತಾನೆ ಇದ್ದೀರಾ. ಹಣ ಬರುತ್ತೋ ಬರಲ್ವೋ, ಬಂದ್ರೆ ಯಾವಾಗ ಬರುತ್ತೆ ಅಂತ ನೀವು ಸಾಕಷ್ಟು ಜನ ವೆಯ್ಟ್ ಮಾಡಿ 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 ಸಾಕಾಗೋಗಿದೆ ಸ್ನೇಹಿತರೆ. ನಿಮ್ಗೆ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಜಾರಿ ಮಾಡಿದಾಗಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಅನುಕೂಲ ಆದ್ರೆ ಆಗ್ತಿತ್ತು. ಈ ಮೂಲಕ ಮಹಿಳೆಯರು ಯಾವುದೇ ಸಮಸ್ಯೆ ಇಲ್ಲದೆ ಕುಟುಂಬ ನಡೆಸ್ಕೊಂಡಾದ್ರೆ ಹೋಗ್ತಾ ಇದ್ರು. ಈಗ ಸಡನ್ ಆಗಿ 2-3 ತಿಂಗಳಿಂದ ಹಣ ಬರ್ದೇ ಆಗೋಗಿದೆ. 16 ಮತ್ತು 17ನೇ ಕಂತಿನ ಹಣ ಆದ್ರೆ ನಿಮ್ಗೆ ಜಮೆ ಆಗಿಲ್ಲ ಸ್ನೇಹಿತರೆ. ಈಗ ಅಧಿಕಾರಿಗಳ ಕಡೆಯಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಯಾವಾಗ ಬರಲಿದೆ ಅಂದ್ರೆ ಇದೇ ಫೆಬ್ರವರಿ 16ನೇ ತಾರೀಕು ನಿಮಗೆ ಗೃಹಲಕ್ಷ್ಮಿ 16 ಮತ್ತು 17ನೇ ಕಂತಿನ ಹಣವನ್ನ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಲಿದ್ದಾರೆ. ಇದೇ ಫೆಬ್ರವರಿ 16ಕ್ಕೆ ಬಿಡುಗಡೆ ಮಾಡಲಿದ್ದಾರೆ. ಮತ್ತೆ ಇದೇ ಫೆಬ್ರವರಿ 17 ಮತ್ತು 18ನೇ ತಾರೀಕಿಂದ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡೋದಕ್ಕಾದ್ರೆ ಶುರು ಮಾಡಲಿದ್ದಾರೆ ಸ್ನೇಹಿತರೆ. ನೋಡಿ, ನಿಮ್ಗೆ 16ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತಿದ್ದಾರೆ. ಮತ್ತೆ ಇದೇ ಫೆಬ್ರವರಿ 17 ಮತ್ತು 18ನೇ ತಾರೀಕು ನಿಮ್ಮ ಖಾತೆಗಳಿಗೆ ಬಂದು ಹಣ ಆದ್ರೆ ಜಮೆ ಆಗಲಿದೆ ಸ್ನೇಹಿತರೆ. ನೀವ್ಯಾರು ಈ ಕುರಿತು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ. ಇಲ್ಲಿ ನಿಮ್ಗೆ ಸರ್ಕಾರ ಇಷ್ಟು ದಿನದಿಂದ ಹಣ ಆದ್ರೆ ಕೊಟ್ಟಿಲ್ಲ. ನೀವಂತೂ ಸಾಕಷ್ಟು ಆಕ್ರೋಶ ಆದ್ರೆ ವ್ಯಕ್ತಪಡಿಸ್ತಿದ್ರಿ. ನಮಗೆ ಮನೆಯಲ್ಲಿ ಈ ಒಂದು ಹಣ ತುಂಬಾನೇ ಹೆಲ್ಪ್ ಆಗ್ತಿತ್ತು, ಮೆಡಿಸಿನ್ಸ್ಗೆ ಯೂಸ್ ಮಾಡ್ಕೊಂತಿದ್ವಿ, ಮಕ್ಕಳ ಒಂದು ಶುಲ್ಕವನ್ನ ಕಟ್ಟಕ್ಕೆ ನಮ್ಗೆ ಹೆಲ್ಪ್ ಆಗ್ತಿತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಸಾಕಷ್ಟು ಜನ ಪ್ರತಿದಿನ ಕಾಮೆಂಟ್ಸ್ ಮುಖಾಂತರ ಹೇಳ್ತಾನೆ ಇರ್ತಾರೆ. ನಾವು ಸಂಸಾರ ನಡೆಸ್ಕೊಂಡು ಹೋಗ್ಬೇಕು, ನಾವು ಪ್ರತಿದಿನ ನಮ್ಮ ಮನೆಗೆ ಬೇಕಾಗುವಂತಹ ದಿನಸಿ ವಸ್ತುಗಳನ್ನ ನಾವೇ ತೆಗೆದುಕೊಂಡು ಬರಬೇಕು ಅಂತ ಸಾಕಷ್ಟು ಜನ ಮಹಿಳೆಯರು ಹೇಳ್ತಿರ್ತಾರೆ. ಈಗ ನೀವ್ ಹೇಳಿ, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಕ್ಕೆ ಉಪಯೋಗ ಆಗ್ತಿದೆಯಾ ಇಲ್ವಾ ಅನ್ನುವಂಥದ್ದನ್ನ ನೀವು ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಹಾಯ ಆಗ್ತಿದೆಯಾ ಇಲ್ಲ ಅನ್ನುವಂಥದ್ದನ್ನ. ಯಾಕಂದ್ರೆ ಸಾಕಷ್ಟು ಜನ ಮಹಿಳೆಯರೆಲ್ಲ ಈ ನಡುವೆ ನ್ಯೂಸ್ ಅಲ್ಲೆಲ್ಲ ನೋಡ್ತಿರ್ತೀರಾ. ಕೆಲವರು ವಾಷಿಂಗ್ ಮಿಷನ್ ತಗೊಂಡಿರ್ತಾರೆ, ಇನ್ನು ಕೆಲವರು ಫ್ರಿಡ್ಜ್ ತಗೊಂಡಿರ್ತಾರೆ, ಇನ್ನು ಕೆಲವರು ಟಿವಿ ತೆಗೆದುಕೊಂಡಿರ್ತಾರೆ, ಇನ್ನು ಕೆಲವರು ಬೇರೆಯವ್ರಿಗೆ ಸಹಾಯ ಮಾಡ್ತಿರ್ತಾರೆ. ಓಕೆನಾ? ಈ ರೀತಿಯಾಗಿ ಸಾಕಷ್ಟು ಉಪಯೋಗಗಳಾದ್ರೆ ಆಗ್ತಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹಣದಿಂದ. ನಿಮ್ಗೆ ಏನಕ್ಕೆ ಸಹಾಯ ಆಗಿದೆ ಅನ್ನುವಂಥದ್ದನ್ನ ನೀವು ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತೂ 16, 17ನೇ ಕಂತಿನ ಹಣ ಅಂತೂ ನಿಮ್ಗೆ ಫೆಬ್ರವರಿ 17, 18ಕ್ಕೆ ಜಮಾ ಮಾಡ್ತೀವಿ ಅಂತಾದ್ರೆ ಹೇಳಿರುವಂಥದ್ದು.